ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಳಗನ್ನಡದ ಮತ್ತೋರ್ವ ಕವಿಯಾಗಿರುವಂತಹ ದುರ್ಗಸಿಂಹ ಇವರ ಬಗ್ಗೆ ಹಾಗೂ ಇವರ ಕೃತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವರ ಕಾಲ ಕ್ರಿಸ್ತಶಕ ಸುಮಾರು 1030. ನೋಡಿ, ದುರ್ಗಸಿಂಹನ ಕಾಲದ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಸರಿಯಾಗಿರುವಂಥ ಮಾಹಿತಿ ಈವರೆಗೆ ಸಿಕ್ಕಿಲ್ಲ. ಹಾಗಾಗಿ ಇವರ ಕೃತಿ ರಚನೆಯ ಕಾಲವನ್ನೇ ಇವ್ರ ಕಾಲ ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ. ಪಂಚತಂತ್ರ ಕೃತಿ ರಚನೆ ಸುಮಾರು 1030-31 ಆಸುಪಾಸಲ್ಲಿ ರಚನೆಯಾಗಿದೆ. ಹಾಗಾಗಿ ನಾನಿಲ್ಲಿ 2 ಇಸ್ವಿಗಳನ್ನು ಹಾಕಿದ್ದೀನಿ, ಸರಿನಾ? ದುರ್ಗಸಿಂಹ ಕವಿಯ ತಂದೆ ತಾಯಿಗಳು ಈಶ್ವರಾರ್ಯ ಮತ್ತು ದೇವಾಂಬೆ. ಕಿಸುನಾಡಿನ ಸಯ್ಯಡಿ ಅನ್ನೋ ಗ್ರಾಮದಲ್ಲಿ ಜನಿಸಿರುವಂತಹ ದುರ್ಗಸಿಂಹನಿಗೆ ಶಂಕರ ಭಟ್ಟ ಅನ್ನೋ ಗುರುಗಳು ಇದ್ದರು. ಇವನ ಪತ್ನಿ ರೇವಕಬ್ಬೆ, ಮಗ ದುರ್ಗಮಯ್ಯ. ಜಗದೇಕ ಮಲ್ಲನಲ್ಲಿ ಸಂಧಿ ವಿಗ್ರಹಿ ಹಾಗೆ ದಂಡನಾಯಕನಾಗಿದ್ದಂತಹ ದುರ್ಗಸಿಂಹ ಪಂಚತಂತ್ರ ಅನ್ನೋ ಚಂಪು ಕೃತಿಯನ್ನು ಬರೆದಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ವಡ್ಡಾರಾಧನೆಯ ಥರದಲ್ಲೇ ಕಥಾಗುಚ್ಛವನ್ನು ಕೊಟ್ಟಿರುವಂತಹ ಮತ್ತೊಂದು ಕೃತಿ ಈ ಪಂಚತಂತ್ರ. ಪಂಚತಂತ್ರ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆಯಲ್ವಾ? ಪಂಚ ಅಂದರೆ 5 ತಂತ್ರಗಳು. ಏನು ತಂತ್ರ ಮಾಡಿದ್ದಾರೆ, ಅಷ್ಟಕ್ಕೂ ಈ ಕೃತಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ಅರ್ಥಶಾಸ್ತ್ರದ 5 ತಂತ್ರಗಳನ್ನು ಕತೆಗಳ ಮೂಲಕ ಹೇಳೋ ಕಾರಣ ಈ ಕೃತಿಗೆ ಪಂಚತಂತ್ರ ಅನ್ನೋ ಹೆಸರು ಬಂದಿದೆ. ದುರ್ಗಸಿಂಹನ ಪಂಚತಂತ್ರ. ದುರ್ಗಸಿಂಹನಿಗೆ ಕೃತಿ ಬರೆಯೋದಕ್ಕೆ ಆಕರ ಗ್ರಂಥ ಯಾವುದನ್ನ ನೋಡಿ ಕೃತಿನ ರಚನೆ ಮಾಡಿದ್ರು ಅಂತ ಅಂದರೆ ಇಲ್ಲಿ ಒಂದು 2-3 ಹೆಸರುಗಳು ಕೇಳಿ ಬರ್ತವೆ. ಮೊದಲಿಗೆ ಸಂಸ್ಕೃತದ ಪಂಚತಂತ್ರ ಕೃತಿಯನ್ನು ವಿಷ್ಣು ಶರ್ಮ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈ ವಿಷ್ಣು ಶರ್ಮನ ಬಗ್ಗೆ ಎಲ್ಲೂ ವಿವರಗಳೇ ಇಲ್ಲ. ಇನ್ನು ನೆಕ್ಸ್ಟು ಗುಣಾಢ್ಯ ಪೈಶಾಚಿ ಭಾಷೆಯಲ್ಲಿ ಬರೆದಿರುವಂಥ ಬೃಹತ್ ಕಥೆಯನ್ನು ಆಧರಿಸಿ ವಸುಭಾಗ ಭಟ್ಟ ಪಂಚತಂತ್ರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ವಸುಭಾಗ ಭಟ್ಟ ಬರೆದಿರುವಂಥ ಪಂಚತಂತ್ರ ಅನ್ನೋ ಕೃತೆ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತ ನಮ್ಗೆ ಈವರೆಗೆ ತಿಳಿದು ಬಂದಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ದುರ್ಗಸಿಂಹ ಕವಿ ಇದೇ ವಸುಭಾಗ ಭಟ್ಟನ ಪಂಚತಂತ್ರವನ್ನು ಆಧರಿಸಿ ಅವರು ಪಂಚತಂತ್ರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಹಾಗಾಗಿ ನಾವಿಲ್ಲಿ ಗುಣಾಢ್ಯನ ಪೈಶಾಚಿ ಭಾಷೆಯಲ್ಲಿ ಬರೆದಿರುವಂತಹ ಬೃಹತ್ ಕಥೆಯನ್ನು ಆಧರಿಸಿ ವಸುಭಾಗ ಭಟ್ಟ ಪಂಚತಂತ್ರ ಬರೀತಾರೆ. ಈ ಪಂಚತಂತ್ರವನ್ನು ಆಧರಿಸಿ ನಮ್ಮ ದುರ್ಗಸಿಂಹ ಕನ್ನಡದಲ್ಲಿ ಪಂಚತಂತ್ರ ಬರೀತಾರೆ ಅಂತ ಅರ್ಥ ಮಾಡ್ಕೊಬೇಕು. ಇದೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮುಂದೆ ಕಥೆಯಲ್ಲಿ ಇದೇ ಸ್ಟೋರಿ ಬರುತ್ತೆ, ಯಾವ ರೀತಿ ಈ ಕೃತಿ ರಚನೆ ಆಯಿತು ಅಂತ ಆಗ ನೀಟಾಗಿ ಅರ್ಥ ಆಗುತ್ತೆ. ಒಟ್ಟಾರೆ ಪಂಚತಂತ್ರದ ತಿರುಳೇನು ಅಂದರೆ ಅರ್ಥಶಾಸ್ತ್ರ. ನಮ್ಮ ದುರ್ಗಸಿಂಹ ಪಂಚತಂತ್ರವನ್ನು ಗದ್ಯಭೂಯಿಷ್ಠವಾಗಿರುವಂಥ ಚಂಪು ರೂಪದಲ್ಲಿ ಬರೆದಿದ್ದಾರೆ. ಒಟ್ಟು ಇದರಲ್ಲಿ 65 ಕಥೆಗಳಿದ್ದಾವೆ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ವಸುಭಾಗ ಭಟ್ಟ ಬರೆದಿರುವಂಥ ಕೃತಿಯನ್ನೇ ದುರ್ಗಸಿಂಹ ನೇರವಾಗಿ ಅನುವಾದ ಮಾಡಿಬಿಟ್ರಾ ಕನ್ನಡಕ್ಕೆ ಅಂತ ಅನ್ನಿಸ್ಬೋದು. ಖಂಡಿತವಾಗ್ಲೂ ಅವರು ನೇರವಾಗಿ ಅನುವಾದ ಮಾಡಿಲ್ಲ. ಯಾಕಂದರೆ ಅವರೇ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ, ಕನ್ನಡದಲ್ಲಿ ಹೊಸತಾಗಿರಿ ಅಂತ ಹೇಳ್ಕೊಂಡಿದ್ದಾರಲ್ವ. ಹಾಗಾಗಿ ಈ ಮಾತಿಂದ ಅವರು ಸ್ವಂತಿಕೆಯನ್ನು ಕಾಯ್ಕೊಂಡಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಸರಿ, ಹಾಗಿದ್ರೆ ಈ ಪಂಚತಂತ್ರದ ಕಥೆಗಳು ಯಾವ ರೀತಿ ಹುಟ್ಕೊಂತು, ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ದಾರಾ ದುರ್ಗಸಿಂಹ ಅಂತಂದರೆ ಖಂಡಿತವಾಗ್ಲೂ ಈ ಕಥೆಗಳ ಹುಟ್ಟಿಗೆ ಕಾರಣಗಳೇನು, ಯಾವ ರೀತಿ ಹುಟ್ಕೊಂತು ಅಂತ ಅವ್ರು ಹೇಳಿದ್ದಾರೆ. ರಜತಗಿರಿಯಲ್ಲಿ ಶಿವನ ಒಡ್ಡೋಲಗದಲ್ಲಿ 33 ಕೋಟಿ ದೇವತೆಗಳ ಮುಂದೆ ಬ್ರಹ್ಮ ವಿಷ್ಣು ಜೊತೆಗೆ ಶಿವ ಗಂಗೆ ಗೌರಿ ಸಮೇತ ಕುಳಿತಿರ್ಬೇಕಾದ್ರೆ ಗೌರಿ ಒಂದು ಅಪೂರ್ವವಾಗಿರುವಂಥ ಕತೆ ಹೇಳಿ ಅಂತ ಶಿವನನ್ನು ಕೇಳ್ತಾರೆ. ಆಗ ಶಿವ ಕತೆ ಹೇಳೋದಕ್ಕೆ ಮುಂದಾಗ್ತಾರೆ. ಎಲ್ಲಿ? ಆ ಗಣಧರರ ಮುಂದೆ, 33 ಕೋಟಿ ದೇವತೆಗಳ ಮುಂದೆ, ಸರಿನಾ? ನೋಡಿ, ಈ ಕಥೆಯನ್ನು ಅಲ್ಲೇ ಇದ್ದಂತಹ ಪುಷ್ಪದಂತ ಅನ್ನೋ ಒಬ್ಬ ಗಣಪ್ರಧಾನ ಈ ಎಲ್ಲ ಕಥೆಗಳನ್ನು ಕೇಳಿ ನಂತರದಲ್ಲಿ ಮನುಷ್ಯ ಲೋಕದಲ್ಲಿ ಹುಟ್ಟಿ ಗುಣಾಢ್ಯ ಅನ್ನೋ ಸುಕವಿಯಾಗಿ ಶಾಲಿವಾಹನ ಚಕ್ರವರ್ತಿಯ ಆಸ್ಥಾನದಲ್ಲಿ ಪೈಶಾಚಿ ಭಾಷೆಯಲ್ಲಿ ಶಿವ ಹೇಳಿದ್ರಲ್ವಾ ಅಲ್ಲಿ ಒಡ್ಡೋಲಗದಲ್ಲಿ ಕಥೆಯನ್ನು ಗೌರಿಗೆ, ಆ ಎಲ್ಲ ಕಥೆಗಳನ್ನು ಬೃಹತ್ ಕಥೆಯನ್ನಾಗಿಸಿ ಹೇಳ್ತಾರೆ. ಅಲ್ಲಿ ಕೃತಿಯನ್ನು ರಚನೆ ಮಾಡ್ತಾರೆ ಭೂಲೋಕದಲ್ಲಿ ಬೃಹತ್ ಕಥೆಯಾಗಿಸಿ. ನೋಡಿ, ಇಲ್ಲಿ ಶಾಲಿವಾಹನ ಚಕ್ರವರ್ತಿಯ ಆಸ್ಥಾನದಲ್ಲಿ ವಸುಭಾಗ ಭಟ್ಟ ಇರ್ತಾನಲ್ವ, ಅವನು ಈ ಎಲ್ಲ ಕಥೆಗಳನ್ನು ಕೇಳಿ ಆ ಕಥಾ ಸಮುದ್ರದಲ್ಲಿ, ಕಥೆಯ ಸಾಗರದಲ್ಲಿ ಪಂಚರತ್ನಗಳಾಗಿರುವಂತಹ 5 ಕಥೆಯನ್ನು ಆರಿಸ್ಕೊಂಡು ಪಂಚತಂತ್ರ ಅಂತ ಹೆಸರಿಟ್ಟು ಕಥೆಯನ್ನು ಆತ ಬರೀತಾನೆ. ಯಾರು? ವಸುಭಾಗ ಭಟ್ಟ. ಗುಣಾಢ್ಯ ಕಥಾ ಸಮುದ್ರವನ್ನೇ ಹರಿಸ್ತಾನೆ, ಸಾಕಷ್ಟು ಕಥೆಯನ್ನು ಹೇಳ್ತಾನೆ. ಆದರೆ ಆ ಎಲ್ಲ ಕಥೆಗಳಲ್ಲಿ ಪಂಚರತ್ನ ಅಂತ ಕರೆಸ್ಕೊಳ್ಳೋ 5 ಕಥೆಗಳನ್ನು ಮಾತ್ರ ಆರಿಸ್ಕೊಂಡು ವಸುಭಾಗ ಭಟ್ಟ ಪಂಚತಂತ್ರ ಅನ್ನೋ ಹೆಸರನ್ನು ಇಟ್ಟು ಕಥೆಯನ್ನು ಬರೀತಾನೆ. ಇಂತಹ ಪಂಚತಂತ್ರ ಕಥೆಯನ್ನು ಪ್ರಪಂಚದಲ್ಲಿ ಹೊಸತಾಗಿಸುವಂತೆ ಮತ್ತೆ ಹೊಸದಾಗಿ ಓದ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಕನ್ನಡದಲ್ಲಿ ನಾನು ರಚಿಸ್ತಾ ಇದ್ದೀನಿ ಅಂತ ದುರ್ಗಸಿಂಹ ಕವಿ ಕೃತಿಯ ಆರಂಭದಲ್ಲಿ ಹೇಳ್ಕೊಂಡಿದ್ದಾರೆ. ಇಲ್ಲಿಗೆ ನಮಗೆ ಏನು ಅರ್ಥ ಆಗ್ತಿದೆ ಅಂತಂದರೆ, ದುರ್ಗಸಿಂಹ ಬರೆದಿರುವಂತಹ ಪಂಚತಂತ್ರ ಕಥೆಗೆ ಆಕರ ಗ್ರಂಥ ಯಾವುದು ಅಂತ ಇಲ್ಲಿ ಸಿಕ್ತು ಅಲ್ವಾ ನಮಗೆ.
ಇನ್ನು ಪಂಚತಂತ್ರದ ಕಥಾಮುಖ ಅಂತ ಕರೆಸ್ಕೊಳ್ಳೋ ನರಿಯ ಕತೆ ಇದೆಯಲ್ವಾ, ಅದು ಜನರ ಕುತೂಹಲವನ್ನೇ ಕೆರಳಿಸುತ್ತೆ. ಈ ನರಿಯ ಕತೆ ಮೂಲಕ 3 ಮೂರ್ಖ ರಾಜಕುಮಾರರ ಮನಸ್ಸನ್ನು ಸೆರೆ ಹಿಡಿದು ವಸುಭಾಗ ಭಟ್ಟ ಯಾವ ರೀತಿ ಅವರನ್ನು ಪಳಗಿಸ್ತಾನೆ. ವಿದ್ಯೆ ಅನ್ನೋದೇನು ಅಂತ ಗೊತ್ತಿಲ್ಲ, ನಯ ನಾಜುಕು ಏನು ಗೊತ್ತಿಲ್ಲ, ರಾಜಸಭೆಯಲ್ಲಿ ಯಾವ ರೀತಿ ನಡ್ಕೊಬೇಕು ಅನ್ನೋದೇನು ಗೊತ್ತಿಲ್ಲ, ಒಳ್ಳೆ ಅವಿವೇಕಿಗಳು ಮೂರ್ಖರ ರೀತಿಯಲ್ಲಿ ಇರ್ತಾರೆ ಆ ರಾಜಕುಮಾರರು. ರಾಜನಿಗೆ ತುಂಬಾ ಬೇಸತ್ತು ಹೋಗ್ಬಿಟ್ಟಿರುತ್ತೆ, ಇದೇನು ನನ್ನ ಮಕ್ಕಳು ಹಿಂಗಾಗ್ಬಿಟ್ರಲ್ಲ ಅಂತ. ಅಂತಹ ಮಕ್ಕಳ ಮನಸ್ಸನ್ನು ಬದಲಾಯಿಸ್ತಾನೆ ಈ ಕತೆಗಳ ಮೂಲಕ. ಇದೇ ರಾಜಪುತ್ರರಿಗೋಸ್ಕರ ಅರ್ಥಶಾಸ್ತ್ರದ 5 ನೀತಿಗಳನ್ನು 5 ತಂತ್ರಗಳನ್ನು ಕತೆಗಳ ಮೂಲಕ ವಸುಭಾಗ ಭಟ್ಟ ಅವರಿಗೆ ಹೇಳಿ ವಿದ್ಯಾಪಾರಂಗತರನ್ನಾಗಿ ಮಾಡ್ತಾರೆ. ಕತೆಗಳ ರಸ ಎಲ್ಲೂ ಹಿಂಗಿ ಹೋಗದ ರೀತಿಯಲ್ಲಿ ಕುತೂಹಲಕಾರಿಯಾಗಿ ಕಥೆಯನ್ನು ಕಟ್ಟಿದಾರಲ್ವ, ಅದು ಅವಿಸ್ಮರಣೀಯ ಅಂತ ಹೇಳ್ಬೋದು. ಅದು ಒಂದು ರೀತಿ ಮೈ ರೋಮಾಂಚನ ಅನಿಸುತ್ತೆ ಕತೆಗಳನ್ನು ಓದಬೇಕಾದ್ರೆ. ದುರ್ಗಸಿಂಹನ ಶೈಲಿಯೇ ಅಂಥದ್ದು. ಸಂಪೂರ್ಣವಾಗಿ ಪಂಚತಂತ್ರ ಏನನ್ನು ಕೇಂದ್ರೀಕರಿಸ್ತಾ ಇದೆ ಅಂತ ಅಂದರೆ ವಿಡಂಬನೆಯನ್ನು, ಪರೋಕ್ಷವಾಗಿ ಪ್ರಾಣಿ ಸಂಕುಲಗಳ ನೆಪದಲ್ಲಿ ಮಾನವನ ಸಣ್ಣತನವನ್ನು, ನೀಚತನವನ್ನು, ಮೋಸ, ಸುಳ್ಳು, ಕಪಟ, ಅನ್ಯಾಯವನ್ನು ಮನಸ್ಸು ಮುಟ್ಟೋ ರೀತಿಯಲ್ಲಿ ಎತ್ತಿ ತೋರಿಸಿ ಮಾನವ ಕುಲವನ್ನು ಅಣಕಿಸ್ತಾ ಇದ್ದಾನೆ. ಯಾರು? ದುರ್ಗಸಿಂಹ ಕವಿ. ಸರಿ, ಇನ್ನು ಕಥೆಯ ಆರಂಭ ಯಾವ ರೀತಿ ಆಗುತ್ತೆ ಅಂತಂದರೆ, ಸೌರೂಪ್ಯ ಪಟ್ಟಣ. ಈ ಸೌರೂಪ್ಯ ಪಟ್ಟಣದ ಅರಸ ಅಮರಶಕ್ತಿ. ಇವನಿಗೆ 3 ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳು. ಅನೇಕ ಶಕ್ತಿ, ವಸುಶಕ್ತಿ, ರುದ್ರಶಕ್ತಿ ಅಂತ. ಇದೇ ಮಕ್ಕಳು ಸ್ವೇಚ್ಛಾ ವಿಹಾರಿಗಳಾಗಿರ್ತಾರೆ, ಏನೊಂದು ತಿಳಿಯದ ಅವಿವೇಕಿಗಳಾಗಿರ್ತಾರೆ, ವಿದ್ಯಾಹೀನರಾಗಿರ್ತಾರೆ, ಅಸಮರ್ಥರಾಗಿರ್ತಾರೆ. ಪಾಪ ರಾಜನಿಗೆ ಚಿಂತೆ, ಅಯ್ಯೋ ನನ್ನ ಮಕ್ಕಳು ಏನು ಹಿಂಗಾಗ್ಬಿಟ್ರಲ್ಲ, ಯಾವುದೇ ವಿದ್ಯೆ ಇಲ್ಲ, ಶಕ್ತಿ ಸಾಮರ್ಥ್ಯ ಏನೂ ಇಲ್ವಲ್ಲ ಅಂತ ಚಿಂತೆ ಆಗುತ್ತೆ. ಒಂದಿನ ಅಮರಶಕ್ತಿ ರಾಜ ಏನು ಮಾಡ್ತಾನೆ, ತನ್ನ ಒಡ್ಡೋಲಗದಲ್ಲಿ ನನ್ನ ಮಕ್ಕಳನ್ನು ವಿದ್ಯೆ ವಿನಯ ಸಂಪನ್ನರಾಗುವಂಥ ರೀತಿಯಲ್ಲಿ ಯಾರಾದರೂ ಮಾಡಿದ್ರೆ ಅವ್ರು ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ತುಂಬಿದ ಸಭೆಯಲ್ಲಿ. ಆ ಸ್ಥಾನದಲ್ಲಿ ಒಬ್ಬ ಪಂಡಿತ ಇರ್ತಾನಲ್ವ, ಈ ಮಕ್ಕಳು ಎಂಥವ್ರು ಅಂತ ಅವನು ಆಲ್ರೆಡಿ ಅಬ್ಸರ್ವ್ ಮಾಡಿರ್ತಾನೆ. ಅವನು ಹೇಳ್ತಾನೆ, ನಿಮ್ಮ ಈ ಕುಮಾರರು ಯೌವನ ಮದೋನ್ಮತ್ತರು, ದುರ್ಮೂರ್ಖರು, ಚಂಚಲಚಿತ್ತರು. ಇಂಥವರನ್ನು ವಿದ್ಯಾವಿದರನನ್ನಾಗಿ ಮಾಡೋದು ಮುದಿಗುದುರೆಯನ್ನು ತಿದ್ದುವುದು ಎರಡೂ ಒಂದೇ ಅಂತ ಕಟು ನಿಷ್ಠೂರವಾಗಿ ಮಾತಾಡ್ಬಿಡ್ತಾರೆ ಅರಸನ ಮುಂದೆ. ಅಂದರೆ ಅವ್ರು ಏನಕ್ಕೂ ಪ್ರಯೋಜನ ಇಲ್ಲ, ಆಲ್ರೆಡಿ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಏನು ಹೇಳ್ಕೊಟ್ಟು ಏನು ಪ್ರಯೋಜನ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಈ ಪಂಡಿತನ ಮಾತು ಕೇಳಿ ರಾಜನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಅದೇ ಒಡ್ಡೋಲಗದಲ್ಲಿ ವಸುಭಾಗ ಭಟ್ಟನು ಇದ್ನಲ್ವ, ಅವನು ಎಷ್ಟು ವಿದ್ಯೆ ಕಲಿತರೂ ಮನಸ್ಸಿನಷ್ಟೇ ತಾನೇ ಬುದ್ಧಿಯ ಸಿದ್ಧಿ. ಸ್ವಭಾವ ಬಿಡದೆ ಎಷ್ಟೇ ತಿಳುವಳಿಕೆ ನೀಡಿದರೂ ಏನು ಪ್ರಯೋಜನ. ಅಲ್ಲದೆ ಶುಕಪಕ್ಷಿಗಳೇ ಶಿಕ್ಷಣವನ್ನು ಪಡೆಯುತ್ತವೆ ಎನ್ನುವಾಗ ಮನುಷ್ಯ ಬುದ್ಧಿವಂತನಾಗಲಾರ ಎನ್ನುವುದು ಹುಚ್ಚುತನವಲ್ಲವೇ? ಇದರಿಂದ ನಿಮ್ಮ ಜ್ಞಾನದ ಮಟ್ಟ ತಿಳಿದಂತಾಯಿತು, ನೀವು ಸುಮ್ಮನಿರಿ ಅಂತ ವಸುಭಾಗ ಭಟ್ಟ ಆ ಹಿಂದೆ ರಾಜಪುತ್ರನನ್ನು ತೆಗಳಿದ್ನಲ್ವ, ಅವನನ್ನು ಸುಮ್ಮನಿರಿಸಿ ರಾಜನ ಕಡೆ ತಿರುಗಿ, ಸ್ವಾಮಿ, ನಿಮ್ಮ ಈ 3 ಮಕ್ಕಳನ್ನು 6 ತಿಂಗಳ ಒಳಗಾಗಿ ಸಮಸ್ತ ರಾಜ ವಿದ್ಯಾಪರಿಣಿತನನ್ನಾಗಿ ಮಾಡುವೆನು, ಇದು ಸತ್ಯ. ಹಾಗಾಗದಿದ್ದಲ್ಲಿ ನಾನು ತಪಸ್ಸಿಗೆ ಹೋಗುವೆ ಅಂತ ಪ್ರತಿಜ್ಞಾಪೂರ್ವಕವಾಗಿ ಮಾತನ್ನಾಡ್ತಾನೆ ರಾಜನ ಮುಂದೆ. ರಾಜನಿಗೆ ತುಂಬಾ ಖುಷಿಯಾಗುತ್ತೆ. ತನ್ನ ಮಕ್ಕಳನ್ನು ವಸುಭಾಗ ಭಟ್ಟನಿಗೆ ಅರ್ಪಿಸ್ತಾನೆ. ಅವನು ಹೇಳಿದಂತೆ ಕೇಳಬೇಕು ನೀವು ಅಂತ ಹೇಳಿ ಕಳಿಸ್ತಾನೆ. ತಂದೆ ಹೇಳಿದ್ರಲ್ಲ ಅಂತ ಒಪ್ಕೊಂಡು ಅವ್ರ ಜೊತೆ ಹೋಗ್ತಾರೆ. ಆದರೆ ಅವನು ಹೇಳ್ಕೊಟ್ಟಿದ್ದನ್ನೆಲ್ಲ ಕಲಿತಾರಾ? ಖಂಡಿತವಾಗ್ಲೂ ಇಲ್ಲ. ಕಲಿಸೋ ತವಕ ಇವರಿಗಿದ್ರೂ ಕೂಡ ಕಲಿಯುವ ಆಸಕ್ತಿ ಆ ರಾಜಪುತ್ರರಿಗೆ ಇರಲೇ ಇರಲಿಲ್ಲ. ಒತ್ತಾಯಪೂರ್ವಕವಾಗಿ ಕಲಿತರೂ ಕೂಡ ಕ್ಷಣ ಮಾತ್ರದಲ್ಲಿ ಅದೆಲ್ಲವನ್ನು ಮರಿತಾ ಇದ್ರು. ವಸುಭಾಗ ಭಟ್ಟನಿಗೆ ತುಂಬಾ ಚಿಂತೆ ಆಗೋಯ್ತು. ಇದೇನಾಗೋಯ್ತು, ಇವರೇನು ಕಲ್ತ್ಕೊತಾನೆ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಈ ರಾಜಕುಮಾರರು ತುಂಟ ಹಸುಗಳನ್ನು ಹೊಡ್ಕೊಂಡು, ನಾಯಿಗಳನ್ನು ತರಿಸಿ ಬಲೆಗಳನ್ನು ಹಿಡ್ಕೊಂಡು ಬೇಟೆಗೆ ಹೋಗೋದಕ್ಕೆ ಸಿದ್ಧರಾಗಿ ನಿಂತ್ಕೊತಾರೆ. ಈ ವಿಷಯ ವಸುಭಾಗ ಭಟ್ಟನಿಗೆ ಗೊತ್ತಾಗುತ್ತೆ. ಈ ರಾಜಕುಮಾರರ ಮನದ ಇಂಗಿತ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಂಥ ವಸುಭಾಗ ಭಟ್ಟ ತಾನು ಅವರಲ್ಲಿ ಒಬ್ಬರಾಗಿ ನಾಯಿಗಳನ್ನು ಹಿಡ್ಕೊಂಡು ಬೇಟೆಗೆ ಹೋಗೋದಕ್ಕೆ ಸಿದ್ಧನಾಗಿ ನಿಂತ್ಕೊಳ್ತಾರೆ. ಈ ರಾಜಪುತ್ರರಿಗೆ ಆಶ್ಚರ್ಯ, ಎಲ್ಲಿ ನಮ್ಮನ್ನು ತಡೆದು ಓದ್ಕೊಳ್ಳಿ ಅಂತ ಹೇಳ್ತಾರೋ ಅನ್ನೋ ರೀತಿಯಲ್ಲಿ ಅವ್ರ ಮುಖವನ್ನೇ ನೋಡ್ತಾರೆ. ಆದರೆ ವಸುಭಾಗ ಭಟ್ಟ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರಲ್ವ, ತುಂಬ ಖುಷಿಯಲ್ಲಿ 3 ಜನ ಬೇಟೆಗೆ ಹೊರಡ್ತಾರೆ. ವಸುಭಾಗ ಭಟ್ಟನಿಗೆ ಇವಾಗ ಒಂದು ವಿಷಯ ಅರ್ಥ ಆಗಿರುತ್ತೆ, ಈ ರಾಜಕುಮಾರರು ಕ್ರೀಡಾಸಕ್ತರಾಗಿದ್ದಾರೆ ಅಂತ. ಇವರಿಗೆ ಹಾಸ್ಯರಸ ತರಿಸೋಂಥ ರೀತಿಯಲ್ಲಿ ಒಂದು ಕತೆ ಹೇಳಿ ಅವರ ಮನೋಧರ್ಮವನ್ನು ಪರೀಕ್ಷೆ ಮಾಡಬೇಕು ಅಂತ ವಸು ತೀರ್ಮಾನ ಮಾಡ್ತಾನೆ. ಕುಮಾರರೇ, ನಾವೆಲ್ಲರೂ ವನಕ್ಕೆ ಹೋಗುವಷ್ಟರಲ್ಲಿ ಒಂದು ನರಿಯ ಕಥೆಯನ್ನು ಹೇಳಲೇ ಅಂತ ಕೇಳ್ತಾರೆ. ಆಗ ರಾಜಪುತ್ರರು, ನರಿಯ ಕಥೆಯೇ ಹೇಳಿ ಅಂತ ಹೇಳ್ತಾರೆ. ವಸುಭಾಗ ಭಟ್ಟ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾನೆ. ಸಿರಿವಾಸಿ ಅನ್ನೋ ಪುರದಲ್ಲಿ ಸಿರಿವಂತನೆಂಬ ಶೂದ್ರನಿದ್ದ. ಆತ ತನ್ನ ಹೊಲದಲ್ಲಿ ಕಬ್ಬನ್ನು ಬೆಳೀತಾ ಇದ್ದ. ತನ್ನ ಬೆಳೆ ಅನ್ಯರ ಪಾಲಾಗಬಾರ್ದು ಅನ್ನೋ ಕಾರಣಕ್ಕೆ ಬೆಳೆಗೆ ರಕ್ಷಣೆಗೋಸ್ಕರ ಬೇಲಿಯನ್ನು ಹಾಕಿದ್ದ.
ಇಷ್ಟೊತ್ತಿಗೆ ಆತ ಹಾಕಿದಂತಹ ಕಬ್ಬು ಬಲಿತು ಸ್ವಾದಿಷ್ಟವಾದಂತಹ ರುಚಿಯನ್ನು ಕೊಡ್ತಾ ಇತ್ತು. ಮೃಗದೂರ್ತ ಅನ್ನೋ ನರಿ ಅಲ್ಲಿಗೆ ಬಂದು ಬೇಲಿಯನ್ನು ಸುತ್ತು ಹಾಕಿ ನೋಡಿ ಒಳಕ್ಕೆ ಹೋಗೋದಕ್ಕೆ ಒಂದು ಕಳ್ಳ ದಾರಿಯನ್ನು ಕಂಡುಕೊಂಡು ಪ್ರತಿದಿನವೂ ಬಂದು ಕಬ್ಬನ್ನು ತಿಂದು ಹೋಗ್ತಾ ಇತ್ತು. ಆ ನರಿಯ ಕಾಟಕ್ಕೆ ಬೇಸತ್ತಂತಹ ಈ ಶೂದ್ರ ನರಿಯನ್ನು ಕೊಲ್ಲೋದಕ್ಕೆ ಒಂದು ಉಪಾಯವನ್ನು ಮಾಡ್ತಾನೆ. ಏನದು ಉಪಾಯ ಅಂತ ಅಂದರೆ, ಒಂದು ಮಾರಗಲ ಬೇಲಿ ತಾನೇ ಕಿತ್ತು ದಾರಿ ಮಾಡಿ ಸಂಜೆ ಹೊತ್ತಿಗೆ ಒಂದು ಕೈಯಲ್ಲಿ ಅನ್ನದ ಬುತ್ತಿ, ಇನ್ನೊಂದು ಕೈಯಲ್ಲಿ ದೊಡ್ಡ ದೊಣ್ಣೆಯನ್ನು ಹಿಡಿದು ತಲೆ ಕೆದರುಕೊಂಡು ಕಣ್ಮುಚ್ಕೊಂಡು ಸತ್ತು ಹೋದವನಂತೆ ಬಿದ್ದುಕೊಂಡಿರ್ತಾನೆ. ಈಗಲ್ಲಿಗೆ ನರಿ ಬರುವಂಥ ಸಮಯ ಆಗಿರುತ್ತೆ. ನರಿ ಬರುತ್ತೆ, ಇಲ್ಲಿ ಸತ್ತು ಬಿದ್ದಿರುವಂತಹ ವ್ಯಕ್ತಿಯ ಹತ್ರಕ್ಕೆ ಬಂದು ನೋಡುತ್ತೆ. ತಕ್ಷಣವೇ ಅದಕ್ಕೊಂದು ರೀತಿ ಸಂಶಯ ಉಂಟಾಗುತ್ತೆ. ಸ್ವಲ್ಪ ದೂರಕ್ಕೆ ಸರಿದು ತನ್ನ ಮನಸ್ಸಲ್ಲೇ ಆಲೋಚನೆ ಮಾಡುತ್ತೆ. ನಾನು ನೋಡದ ಯುದ್ಧಭೂಮಿ ಇಲ್ಲ, ಅಡ್ಡಾಡದ ದೇಶವಿಲ್ಲ, ಎಲ್ಲಿಯೂ ಈ ಬಗೆಯ ಸಾವನ್ನು ನಾನು ನೋಡೇ ಇಲ್ಲವಲ್ಲ. ಈತ ಯಾವ ಕಾರಣಕ್ಕಾಗಿ ಹೀಗೆ ಸತ್ತು ಬಿದ್ದಿದ್ದಾನೆ? ಅಥವಾ ನನ್ನನ್ನು ಕೊಲ್ಲಲು ಸಂಚು ಮಾಡಿರಬಹುದೇ? ಅಥವಾ ಈ ದಾರಿಯಲ್ಲಿ ಹೋಗುವಾಗ ಹಸಿದು ಅನ್ನ ತಿನ್ನುವಾಗ ಅನ್ನ ಗಂಟಲಿಗೆ ಸಿಕ್ಕಿ ಸತ್ತಿರಬಹುದೇ? ಇದನ್ನು ಹೇಗೆ ನಂಬೋದು? ಸುಮ್ಮನೆ ಹಾಗೆ ನಂಬೋಕ್ಕಾಗುತ್ತಾ? ಈಗ ಪರೀಕ್ಷೆ ಮಾಡೋದಕ್ಕೆ ನಾನು ಅಲ್ಲಿ ಹತ್ರನೂ ಹೋಗೋದಕ್ಕಾಗೋದಿಲ್ಲ. ನನ್ನ ಹತ್ರ ಹೋದಾಗ ಅವನೇನಾದರೂ ಎದ್ಬಿಟ್ರೆ, ಅಥವಾ ಈಗ ಆ ಕಬ್ಬಿನ ತೋಟಕ್ಕೆ ಹೋಗೋ ಥರನೂ ಇಲ್ಲ, ಅವನು ಅಲ್ಲೇ ದಾರಿಲಿ ಮನಿಕೊಂಡಿದ್ದಾನಲ್ವಾ. ಒಂದು ಕೆಲಸ ಮಾಡೋಣ, ಇವನು ಸತ್ತಿರೋದು ನಿಜನೋ ಸುಳ್ಳೋ ಅಂತ ತಿಳ್ಕೊಬೇಕು ಅಂತಂದರೆ ಊರಿನ ಸಮೀಪ ಹೋಗಿ ಪರೀಕ್ಷೆ ಮಾಡಬೇಕು. ನಿಜವಾಗ್ಲೂ ಇವನು ಸತ್ತು ಹೋಗಿದ್ರೆ ಆ ಜನರು ತುಂಬ ಅಳ್ತಾ ಇರ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಇರ್ತಾರೆ. ಇದೇ ಸರಿಯಾಗಿರುವಂತಹ ಮಾರ್ಗ ಅಂತ ನರಿ ಆಲೋಚಿಸಿ ಊರ ಸಮೀಪ ಹೋಗಿ ನೋಡುತ್ತೆ. ಆದರೆ ಆ ಊರಿನ ಜನ ಯಾವುದೇ ರೀತಿಯಾದಂತಹ ದುಃಖವನ್ನು ಪಡ್ತಾ ಇರೋದಿಲ್ಲ, ಬದಲಾಗಿ ಆರಾಮಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದೆ ನರಿ ಗೊತ್ತಾಗ್ಬಿಡುತ್ತೆ, ಆ ವ್ಯಕ್ತಿ ಸತ್ತಿರೋ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದಾನೆ, ನನ್ನನ್ನು ಕೊಲ್ಲೋದಕ್ಕೋಸ್ಕರ ಅವನು ಉಪಾಯವನ್ನು ಹೂಡಿದ್ದಾನೆ ಅಂತ ತೀರ್ಮಾನಿಸ್ಕೊಂಡು ಆ ನರಿ ತನ್ನ ಬುದ್ಧಿಶಕ್ತಿಗೆ ತಾನೇ ಪ್ರಶಂಸೆ ಮಾಡಿಕೊಳ್ಳುತ್ತೆ. ಹಾಗೆ ಅಪೂರ್ವವಾದಂಥ ಸಾವನ್ನು ನೋಡಿದೆ. ಕೈಗಳಲ್ಲಿ ಕೂಳಿನ ಬುತ್ತಿ ಹಾಗೆ ದೊಣ್ಣೆಗಳನ್ನು ಹಿಡಿದುಕೊಂಡು ಸತ್ತಿರುವಂತಹ ಸಾವನ್ನು ಕಂಡೆ ಆ ಊರಲ್ಲಿ ಈ ಬಗೆಗೆ ಯಾವ ಕಳವಳವೂ ಇಲ್ಲ ಅಂತ ವ್ಯಂಗ್ಯವಾಗಿ ತನಗೆ ತಾನೇ ಹೇಳ್ಕೊಳ್ತಾ ಓಡ್ ಹೋಗಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳುತ್ತೆ. ಯಾರು? ನರಿ. ಈ ಕಥೆಯನ್ನು ಆ 3 ಜನ ರಾಜಪುತ್ರರಿಗೆ ವಸುಭಾಗ ಭಟ್ಟ ಹೇಳ್ತಾನೆ. ತುಂಬ ರೋಚಕವಾಗಿ ಹೇಳಿದ್ರಲ್ವಾ ಇವರು. ಹಾಗಾಗಿ ಆ ರಾಜಕುಮಾರರಿಗೆ ಮತ್ತಷ್ಟು ಕಥೆಯನ್ನು ಕೇಳಬೇಕು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ. ವಸುಭಾಗ ಭಟ್ಟರಿಗೆ ತುಂಬ ಒತ್ತಾಯ ಮಾಡ್ತಾರೆ, ಇನ್ನೊಂದು ಕತೆ ಹೇಳಿ, ದಯವಿಟ್ಟು ಇನ್ನೊಂದು ಕತೆ ಹೇಳಿ ಅಂತ. ಆಗ ವಸುಭಾಗ ಭಟ್ಟನಿಗೆ ಅರ್ಥ ಆಗುತ್ತೆ, ಈ ಬಾಲಕರು ಕ್ರೀಡಾಶೀಲರಾಗಿದ್ದಾರೆ, ಇವರಿಗೆ ನಾನು ವಿದ್ಯೆಯನ್ನು ಇದೇ ರೀತಿಯಲ್ಲಿಯೇ ಹೇಳ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಸರಿ ನಾನು ನಿಮಗೆ ಕಥೆನ ಹೇಳ್ತೀನಿ, ಆದರೆ ನಾನು ಹೇಳಿರೋಂಥ ಕತೆ ನೀವು ಪುನಃ ಹೇಳಬಲ್ಲಿರಾದರೆ ಮಾತ್ರ ಇಂತಹ ಅನೇಕ ಕಥೆಗಳನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಹೇಳಿದ್ರು ಗೊತ್ತಾ? ಅವರು ಅನೇಕ ವಿದ್ಯೆಗಳನ್ನು ಈಗ ಆಲ್ರೆಡಿ ಕಲಿಸ್ಕೊಟ್ರು ಕೂಡ ಅದನ್ನು ಕ್ಷಣಾರ್ಧದಲ್ಲೇ ಮರ್ತೋಗ್ಬಿಡ್ತಿದ್ರಲ್ವ. ಹಾಗಾಗಿ ರಸವತ್ತಾದಂತಹ ಕಥೆಗಳ ಮೂಲಕ ಅದೇ ಜ್ಞಾನವನ್ನು ಇವ್ರಿಗೆ ಕೊಟ್ಟರೆ ಅದನ್ನು ಪುನಃ ಇವ್ರ ಬಾಯಿಂದನೇ ಉಚ್ಚಾರಣೆ ಮಾಡಿಸಿದ್ರೆ ನೆನಪಲ್ಲಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಆ ಕಥೆಗಳನ್ನು ವಾಪಸ್ ನೀವು ನನಗೆ ಹೇಳ್ತೀರಾ ಅಂತ ಒಂದು ಷರತ್ತನ್ನು ಹಾಕಿದ್ದಾರೆ. ಈಗ ರಾಜಕುಮಾರರು ಕೂಡ ಆಯಿತು ನಾವು ಹೇಳ್ತೀವಿ ಕಥೆನ ಅಂತ ಒಂದೂ ಬಿಡದೆ ಚಾಚು ತಪ್ಪದೆ ಎಲ್ಲ ಸ್ಟೋರಿ ಆ ವಸುಭಾಗ ಭಟ್ಟ ಯಾವ ರೀತಿ ಹೇಳಿದ್ರು ಅದೇ ಥರದಲ್ಲಿ ಹೇಳಿ ಒಪ್ಪಿಸ್ತಾರೆ. ಚಾಣಾಕ್ಷನಾಗಿರುವಂಥ ವಸುಭಾಗ ಭಟ್ಟ ರಾಜನಿಗೆ ಬೇಕಾಗಿರುವಂಥ ಎಲ್ಲ ಜ್ಞಾನವನ್ನು, ಅದರಲ್ಲೂ ಮುಖ್ಯವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ 5 ಪಂಚತಂತ್ರಗಳನ್ನು ಕಥೆಗಳ ಮೂಲಕವೇ ಹೇಳಿ ರಾಜಪುತ್ರರನ್ನು ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡ್ತಾರೆ. 6 ತಿಂಗಳ ಗಡುವಿನಲ್ಲೇ ರಾಜನಿಗೆ ತುಂಬಾ ಖುಷಿಯಾಗುತ್ತೆ, ತನ್ನ ಮಕ್ಕಳು ತುಂಬ ಬುದ್ಧಿಶಾಲಿಗಳಾಗಿದ್ದಾರೆ ಅಂತ. ಇದೇ ಸಮಯದಲ್ಲಿ ವಸುಭಾಗ ಭಟ್ಟ ಬೇಡಿದ್ದನ್ನು ಸಹ ಕೊಟ್ಟು ಅವನಿಗೂ ಕೂಡ ಖುಷಿ ಪಡಿಸ್ತಾರೆ. ಹಾಗಿದ್ರೆ ಇವರು ಹೇಳ್ಕೊಟ್ಟಿರೋಂತಹ ಆ 5 ತಂತ್ರಗಳು ಯಾವ್ಯಾವುದು? ಪಂಚತಂತ್ರಗಳು ಅಂತ ಅಂದರೆ, ಒಂದು ಭೇದ ತಂತ್ರ ಅಂತ ಅಂದರೆ ಅನೇಕ ರೀತಿಯ ಕಪಟೋಪಾಯಗಳಿಂದ ಅತಿ ಸ್ನೇಹಿತರಲ್ಲಿ ಒಡಕುಂಟಾಗುವಂತೆ ಮಾಡುವುದೇ ಭೇದ ತಂತ್ರ ಆಗಿರುತ್ತೆ. ಇನ್ನೊಂದು ಪರೀಕ್ಷಾ, ಯಾವ ಕಾರ್ಯವನ್ನಾದರೂ ವಿಚಾರಪೂರ್ವಕವಲ್ಲದೆ ಮಾಡಬಾರ್ದು ಅಂತ ತಿಳಿಸೋದೇ ಪರೀಕ್ಷಾ ತಂತ್ರ. ನೆಕ್ಸ್ಟ್ ವಂಚನೆ ಅಂತಂದರೆ ಏನು ಮಾಡಿದ್ರೂ ನಂಬೋದೇ ಇಲ್ಲ ಅನ್ನೋ ವ್ಯಕ್ತಿಯನ್ನು ಕೂಡ ನಂಬುವಂತೆ ಮಾಡಿ ಒಡಂಬಡಿಸಿ ಒಳಹೊಕ್ಕು ನುಡಿಯುವುದೇ ವಿಶ್ವಾಸ ತಂತ್ರ. ನೆಕ್ಸ್ಟ್ ವಂಚನೆ, ಬೇರೆಯವರ ಹೃದಯವನ್ನು ತಿಳಿದು ಸಂಧಾನ ಮಾಡಿ ವಂಚಿಸೋದು, ಇದು ವಂಚನೆ. ಅಂದರೆ ಆ ವ್ಯಕ್ತಿ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ನಂತರದಲ್ಲಿ ವಂಚನೆ ಮಾಡೋದು ಅಂತ ಅರ್ಥ, ಇದು ವಂಚನಾ ತಂತ್ರ. ನೆಕ್ಸ್ಟ್ ಮಿತ್ರ ಕಾರ್ಯ ಅಂತ ಅಂದರೆ ಬೇರೆಯವರೆಲ್ಲರನ್ನ ಅತಿ ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದು ಮಿತ್ರ ಕಾರ್ಯ. ಇವುಗಳ ಕಥೆಗಳನ್ನೇ ಆ ರಾಜಪುತ್ರರಿಗೆ ಹೇಳಿರುವಂಥದ್ದು. ಇವೆಲ್ಲ ರಾಜನಿಗೆ ಅತಿ ಅನಿವಾರ್ಯವಾಗಿರುವಂಥ ತಂತ್ರಗಳಲ್ವಾ. ಇದಿಷ್ಟಾಗಿತ್ತು ದುರ್ಗಸಿಂಹನ ಪಂಚತಂತ್ರ ಕೃತಿಯ ಆರಂಭ.
ದುರ್ಗಸಿಂಹ ಕವಿಯ ಪರಿಚಯ ಆಯಿತು, ಹಾಗೆ ಕೃತಿಯ ಪ್ರವೇಶಿಕೆಯೂ ಕೂಡ ಆಗಿದೆ ಆಲ್ರೆಡಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಈ ಕೃತಿಯ ಕಥಾಭಾಗಕ್ಕೆ ಹೋಗೋಣ. ಆದಷ್ಟು ಹಳಗನ್ನಡದಲ್ಲಿರುವಂತಹ ಈ ಕಥೆಗಳನ್ನು ಸಂಕ್ಷಿಪ್ತವಾಗಿ ಹೊಸಗನ್ನಡದಲ್ಲೇ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಸರಿನಾ? ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.